ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಒಂದು ಪ್ರೆಷರ್ ವಾಷರನ್ನು ನಿಮ್ಮ ಮುಂದೆ ಹಿಡ್ಕೊಂಡು ಬಂದಿರುವಂಥದ್ದು. ಅಂದರೆ ಈ ಒಂದು ಪ್ರೆಷರ್ ವಾಷರನ್ನು ಅನ್ಬಾಕ್ಸ್ ಮಾಡೋಣ ಅಂತೇಳಿ. ಇದು ಅಮೆಝಾನಲ್ಲಿ ನಾವು ಬುಕ್ ಮಾಡಿರುವಂತಹ ಒಂದು ಪ್ರೆಷರ್ ವಾಷರ್ ಐತೆ. ಇದು ಅಗಾರ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್. ಇದು ಸುಮಾರು 6,000ಕ್ಕಿಂತನೂ ಹೆಚ್ಚಿನ ಜನರು ಇದಕ್ಕೆ ಒಂದು 4.1 ಸ್ಟಾರ್ ರೇಟಿಂಗ್ ಕೊಟ್ಟಿದ್ರು. ಅದಕ್ಕಾಗಿ ಈ ಒಂದು ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲಿ ಇದು ಎಲೈಟ್ ಅಂತ ಹೇಳುವಂತಹ ಒಂದು ಮಾಡೆಲ್ ಐತೆ. ಇದು 2400 ವ್ಯಾಟ್ ಬರುವಂತಹ ಒಂದು ಮಾಡೆಲ್. ಇದು ಈ ಒಂದು ಪ್ರೆಷರ್ ವಾಷರನ್ನು ನಾವು ಇವತ್ತು ಅನ್ಬಾಕ್ಸ್ ಮಾಡಿಕೊಂಡು ಇದರ ಪ್ರೆಷರ್ ಹೇಗಿದೆ ಅಂತ ಹೇಳೋ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮೊದಲನೇದಾಗಿ ನಾವು ಈ ಒಂದು ಬಾಕ್ಸನ್ನು ಅನ್ಬಾಕ್ಸ್ ಮಾಡಿಕೊಂಡು ಇದರ ಒಳಗಡೆ ಏನೆಲ್ಲ ಇದೆ ಅಂತ ಹೇಳೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಅಂದರೆ 2 ಬಾಕ್ಸಲ್ಲಿ ಇದು ಪ್ಯಾಕ್ ಆಗಿರುವಂತಹ ಒಂದು ಇದೈತೆ ವಾಷರ್. ಇದರಲ್ಲಿ ಒಂದು ಬಾಕ್ಸ್ ನಾನು ರಿಮೂವ್ ಮಾಡಿದೆ. ಇವಾಗ ಇದು 2ನೇ ಬಾಕ್ಸ್. ಇದು ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಹೇಳಿದ್ರೆ, ಪ್ಯಾಕ್ ಓಪನ್ ಮಾಡಿದ ಕೂಡಲೇ ನಮಗೆ ಒಂದು ಯೂಸರ್ ಮ್ಯಾನುವಲ್ ಫಸ್ಟ್ ಸಿಕ್ಕಿತ್ತು. ಯೂಸರ್ ಮ್ಯಾನುವಲ್ ಒಳಗೆ ಇದು ಅವರ ಹೈ ಪ್ರೆಷರ್ ವಾಷರ್ ಏನಿದೆ, ಈ ವಾಷರ್ ಮತ್ತು ಯೂಸರ್ ಮ್ಯಾನುವಲ್ ಇದೆ. ಜೊತೆಗೆ ಅವರ ಬೇರೆ ಬೇರೆ ಪ್ರಾಡಕ್ಟ್ನ ಬಗ್ಗೆ ಡೀಟೇಲ್ ಇದೆ ಇದರಲ್ಲಿ. ಇನ್ನೊಂದು ನಾವೇನು ಅದನ್ನು ಸ್ಕ್ರಬ್ ಮಾಡಲಿಕ್ಕೆ ಇರುವಂತಹ ಒಂದು ಐಟಮ್ ಇದು. ಇದು ಸಪ್ರೇಟ್ ನಾವು ತೆಗಿಬೇಕಂದ್ರೆ ಇದಕ್ಕೆ 200ಕ್ಕಿಂತನೂ ಹೆಚ್ಚಿನ ಪ್ರೈಸ್ ಇದೆ, ಆನ್ಲೈನಲ್ಲಿ ಇದೆ. ಇನ್ನು ನಾವು ಇದನ್ನು ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನಮಗೊಂದು ಫೋಮ್ ಕ್ಯಾನ್ ಇದೆ ಇದರಲ್ಲಿ. ನೆಕ್ಸ್ಟ್ ಒಂದು ಸ್ಪ್ರೇಯರ್ ಇದೆ. ಇದು ನಾಜಲ್ ಅನ್ಸುತ್ತೆ, ಇದಂದ್ರೆ ಲೆಂತ್ ಮಾಡ್ಬೇಕಂತ ಹೇಳಿದ್ರೆ ಇರುವಂಥದ್ದು. ಇನ್ಲೆಟ್ ಹೋಸ್ ಇದೆ. ಇದರಲ್ಲಿ ನಮಗೆ 4 ಐಟಮ್ ಇದೆ. ಇದು 4 ಅಂದರೆ, ಒಂದು ನಾವು ಏನು ಬಕೆಟಿಗೆ ಕನೆಕ್ಟ್ ಮಾಡುವಂತಹ ಒಂದು ಫಿಲ್ಟರ್ ಇದು, ಬಕೆಟಿಂದ ನಾವು ಇನ್ಲೆಟ್ ಪೈಪಿಗೆ ಹಾಕುವಂಥದ್ದು. ಮತ್ತು ಒಂದು ಟ್ಯಾಪ್ ಕನೆಕ್ಟರ್ ಒಂದಿದೆ. ಇದು ಒಂದಾಗಿ ನಾನು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀನಿ. ಇನ್ನೊಂದು ಔಟ್ಲೆಟ್ ಪೈಪ್ ಇದೆ, ಅಂದರೆ 10 ಮೀಟರ್ಸ್ ಔಟ್ಲೆಟ್ ಪೈಪ್ ಬರುವಂಥದ್ದು ಐತಿದೆ. ಇನ್ನು ಕೊನೆಯದಾಗಿ ಇದರಲ್ಲಿ ಪಂಪ್ ಇರುವಂಥದ್ದು. ಒಳ್ಳೆ ವೆಯ್ಟ್ ಕೂಡ ಇದೆ ಈ ಪಂಪ್. ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರಲ್ಲಿ ಬಂದಿರುವಂತಹ ಪಂಪ್. ಈ ಒಂದು ಪಂಪ್ನ ನಾವು ಯೂಸ್ ಮಾಡಿದಾಗ ಎಷ್ಟು ಪ್ರೆಷರ್ ಇದೆ, ಈ ಪ್ರೆಷರಲ್ಲಿ ನಮಗೆ ಎಷ್ಟು ಕೊಳೆ ಎಲ್ಲ ಇರುವಂಥದ್ದು ಹೋಗುತ್ತೆ. ಅಂದರೆ ನಮ್ಮ ಅಂಗಳದಲ್ಲಿ ಇರುವಂತಹ ಕಾಂಕ್ರೀಟಲ್ಲಿ ಇರುವಂತಹ ಏನೋ ಮಣ್ಣು ಎಷ್ಟು ಕ್ಲೀನ್ ಆಗುತ್ತೆ, ಕಾರಲ್ಲಿರುವಂತಹ ಮಣ್ಣು ಎಷ್ಟು ನೀಟಾಗಿ ಬರುತ್ತೆ, ಎಲ್ಲ ಒಂದು ಇದನ್ನು ನಾವು ಇನ್ನು ನೆಕ್ಸ್ಟ್ ಟೆಸ್ಟ್ ಮಾಡ್ತಾನೆ ಹೋಗೋಣ. ನಾವು ಇದನ್ನು ಒಂದೊಂದಾಗಿ ಫಿಟ್ ಮಾಡ್ಕೊಂಡು ಹೋಗೋಣ ಅಂತ. ಇದರಲ್ಲಿ ನಮಗೆ ಮೇಲ್ಗಡೆ ಒಂದು ಮೀಟರ್ ಕೊಟ್ಟಿದ್ದಾರೆ. ಇನ್ನೊಂದು ನಮಗೆ ಇದು ಕಂಟ್ರೋಲರ್ ನಾಬ್ ಐತೆ, ಅಂದರೆ ನೀರಿನ ಪ್ರೆಷರ್ ಎಷ್ಟು ಬೇಕು ಅಂತ ಹೇಳೋದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಒಂದು ನಾಬ್ ಇದೆ. ಅಂದರೆ ಈ ಮಾಡೆಲಲ್ಲಿ ಕೊಟ್ಟಿರುವಂಥ ಕೆಲವೊಂದು ಮಾಡೆಲ್ ಬರುತ್ತೆ, ಬಟ್ ಇದು ಅಗಾರೋ ಬ್ರ್ಯಾಂಡ್ನ ಈ ಒಂದು ಮಾಡೆಲಲ್ಲಿ ಕೊಟ್ಟಿದ್ದಾರೆ. ನಾವಿನ್ನು ಒಂದೊಂದಾಗಿ ಇದನ್ನು ಕನೆಕ್ಟ್ ಮಾಡ್ತಾ ಹೋಗೋಣ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಟ್ ನನಗೆ ಒಂದು ನನ್ನ ಬ್ಯಾಡ್ ಲಕ್ ಏನಂತ ಹೇಳಿದ್ರೆ, ನಾನು ಇದನ್ನು 6,700 ರೂಪಾಯಿ ಇತ್ತು ಪರ್ಚೇಸ್ ಮಾಡೋಂಥ ಟೈಮಲ್ಲಿ. ನನಗೆ ನಿನ್ನೆ ನೋಡಬೇಕಂದ್ರೆ ಇದಕ್ಕೆ 300 ರೂಪಾಯಿ ಕಡಿಮೆ ಆಗಿದೆ, 6,400. ಬಟ್ ಇವತ್ತೊಂದು ಅದಕ್ಕಿಂತ ಶಾಕಿಂಗ್ ಅಂತ ಹೇಳಿದರೆ, ಇವತ್ತು ಬಿಗ್ ಬಿಲಿಯನ್ ಡೇಸ್ ಇತ್ತು ಅಮೆಝಾನ್ದು. ಅದರಲ್ಲಿ ರೇಟ್ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಬಂದಿದೆ. ನನಗೆ 700 ರೂಪಾಯಿ ಜಾಸ್ತಿ ಕೊಟ್ಟಾಗಾಯಿತು. ಇನ್ನು ಇದನ್ನು ಚೇಂಜ್ ಮಾಡಬೇಕಂತ ನಾನು ಅದು EMIಲಿ ನಮಗೆ ಬಂದಿರುವಂಥದ್ದು ಐತೆ. ಇದು ಫುಲ್ EMI ಬಂದಿರುವಂಥದ್ದು, 0 ಡೌನ್ ಪೇಮೆಂಟಲ್ಲಿ. ಇನ್ನು ಅದನ್ನು ಪ್ರೊಸೆಸಿಂಗ್ ಚಾರ್ಜ್ ಇದೆಲ್ಲ ಎಕ್ಸ್ಟ್ರಾ ವೇಸ್ಟೇಜ್ ಹೋಗುತ್ತೆ ಅಂತ ತಿಳ್ಕೊಂಡು ಅದನ್ನು ಚೇಂಜ್ ಮಾಡಿದರೆ ಲಾಸ್ ಆಗುತ್ತೆ. ಅದಕ್ಕಾಗಿ ಹಾಗೆ ಬಿಟ್ಬಿಡೋಣ ಅಂತೇಳಿ. ಇನ್ನು ನಾವು ಇದನ್ನು ಪೈಪ್ ಫಿಟ್ಟಿಂಗ್ ಮಾಡೋಣ. ಪೈಪ್ ಫಿಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ಯಾವ ಪೈಪು ಎಲ್ಲೆಲ್ಲಿಗೆ ಬರುತ್ತೆ ಅಂತ ಇದನ್ನು ಕರೆಕ್ಟಾಗಿ ನೋಡ್ತಾ ನಾನು ಫಿಟ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ 4 ಯೂನಿಟ್ ಬಂದಿರುವಂಥಂತ ಹೇಳಿದೆ ನಾನು. ಇದರಲ್ಲಿ ಒಂದು ಇದನ್ನು ನಾನು ಈ ಒಂದು ಫಿಲ್ಟರ್ ಏನಿದೆ, ಈ ಫಿಲ್ಟ್ರನ್ನ ಪೈಪ್ನ ಬ್ಯಾಕ್ ಸೈಡ್, ಅಂದರೆ ಇನ್ಲೆಟ್ ಪೈಪ್ನ ಬ್ಯಾಕ್ ಸೈಡಿಗೆ ಹಾಕಿದೆ. ಇದೊಂದು ಸೈಡ್ ಮುಗಿಯಿತು. ಇನ್ನೂ 3 ಐಟಮ್ ಇದೆ. ಈ ಒಂದು ಐಟಮ್ ಏನಂತ ಹೇಳಿದ್ರೆ, ನಮಗೆ ಏನು ಟ್ಯಾಪಿಗೆ, ವಾಟರ್ ಟ್ಯಾಪಿಗೆ ಇದನ್ನು ಕನೆಕ್ಟ್ ಮಾಡುವಂಥದ್ದು. ಅದನ್ನು ಸೈಡ್ ಇಡ್ತೀನಿ ಇವಾಗ. ಅದಂದರೆ ನಾನು ಇವಾಗ ಬಕೆಟಿಗೆ ಹಾಕಿ ತೋರಿಸುವಂಥದ್ದು, ಆದ ಕಾರಣ ವಾಟರ್ ಪೈಪನ್ನು ನಾನು ಕನೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಇದೊಂದು ಕಂಟ್ರೋಲರ್. ಇದಂದರೆ ನಮಗೆ ಈ ಒಂದು ಇದರಲ್ಲಿ ಫಿಕ್ಸ್ ಮಾಡುವಂಥದ್ದು, ಇಲ್ಲಿ ಕೆಳಗಿನ ಸೈಡ್ಗೆ ಇದನ್ನು ಫಿಕ್ಸ್ ಮಾಡಿಡುವಂಥದ್ದು. ಆನಂತರ ಇನ್ನು ಈ ಒಂದು ಎಡ್ಜನ್ನು ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಇದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಇದರ ಇನ್ಲೆಟ್ನ ಇನ್ನೊಂದು ಸೈಡಿಗೆ ನಾವು ಇದನ್ನು ಕನೆಕ್ಟ್ ಮಾಡಿ ಟೈಟ್ ಮಾಡಬೇಕು. ಅಂದರೆ ಈ 2 ಬದಿ
ಇದು ಫಿಕ್ಸ್ ಆಗಿರುವಂಥದ್ದು. ನಾವು ಅದನ್ನು ಮತ್ತೆ ಮತ್ತೆ ಚೇಂಜ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಇಲ್ಲ, ಇದನ್ನು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇದನ್ನು ಡೈರೆಕ್ಟಾಗಿ ಟ್ಯಾಪಿಗೆ ಕನೆಕ್ಟ್ ಕೂಡ ಮಾಡ್ಕೋಬೋದು. ಅದಲ್ಲ ಅಂದರೆ ನಮಗೆ ನಾರ್ಮಲ್ ಆಗಿ ಇದೇ ರೀತಿ ಇದು ಮಾಡ್ಕೋಬೋದು. ಇನ್ನು ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡುವಂಥದ್ದು ಐತೆ. ಇದು ಜಸ್ಟ್ ಕ್ಲಿಪ್ ಸಿಸ್ಟಮ್. ಇದು ಹೀಗೆ ಕನೆಕ್ಟ್ ಮಾಡಿದರೆ ಇಲ್ಲಿ ಟೈಟ್ ಆಯಿತು. ನೆಕ್ಸ್ಟ್ ಈ ಒಂದು ಸ್ಪ್ರೇಯರ್ ಏನಿದೆ, ನಾಝಲ್ ಸ್ಪ್ರೇಯರ್ ಗನ್ ಇದು. ಈ ಗನ್ನನ್ನು ನಮಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಲಿಕ್ಕೆ ಇರುವಂಥ ಒಂದು ಆಪ್ಷನ್ ಇದೆ. ಹೆವಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಇದು ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಇದೆ. ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡಲಿಕ್ಕಿರುವಂತಹ ಒಂದು ಇದನ್ನು ನಮಗೆ ಇವಾಗ ಎಕ್ಸ್ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದನ್ನು ಜಸ್ಟ್ ತಿರುಗಿಸಿ ತೆಗೆದು ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಬಟ್ ಇವಾಗ ಅದು ಅಗತ್ಯ ಏನಿಲ್ಲ. ಅದನ್ನು ಸೈಡಿಗೆ ಇಟ್ಟಿರ್ತೀನಿ. ಈ 3 ಐಟಮ್ ನಾನು ಸೈಡಿಗೆ ಇಟ್ಟಿರ್ತೀನಿ. ಇವಾಗ ನಾವು ಈ ಒಂದು ಔಟ್ಲೆಟ್ ಪೈಪ್ ಏನಿದೆ, ಈ ಔಟ್ಲೆಟ್ ಪೈಪನ್ನು ಕನೆಕ್ಟ್ ಮಾಡೋಣ. ಔಟ್ಲೆಟ್ ಪೈಪಲ್ಲಿ ನಿಮಗೆ 2 ಅಂದರೆ 10 ಮೀಟರ್ ಔಟ್ಲೆಟ್ ಪೈಪ್ ಬರುವಂಥದ್ದು. ಈ 10 ಮೀಟ್ರನ್ನ ನಾವು ನೋಡಿ ಇಷ್ಟೇ ಹೀಗೆ ಕನೆಕ್ಟ್ ಮಾಡಿದರೆ ಆಯಿತು ಔಟ್ಲೆಟ್ ಪೈಪ್ನ. ಇದೆಲ್ಲ ಒನ್ ಟೈಮ್ ಸೆಟ್ಟಿಂಗ್ ಇರುವಂಥದ್ದು. ಇದು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು. ನಮಗೇನೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಯಾರನ್ನು ಕಾಯುವಂಥ ಅವಶ್ಯಕತೆ ಬರೋದಿಲ್ಲ ಇದರಲ್ಲಿ. ನೆಕ್ಸ್ಟ್ ಈ ಒಂದು ಸೈಡ್ ಇರೋದನ್ನು ಜಸ್ಟ್ ಹೀಗೆ ಕನೆಕ್ಟ್ ಮಾಡಿಕೊಂಡು ಫುಲ್ ಪ್ರೆಸ್ ಮಾಡಿಕೊಂಡು ಟೈಟ್ ಮಾಡಿದರೆ ಸಾಕು. ಇವಾಗ ನಮ್ಮ ಪಂಪ್ ಏನಂದರೆ ರೆಡಿ ಆಯಿತು. ಪವರ್ ವಾಷರ್ ಇದು. ಇದರಲ್ಲಿ ಮಾಡೆಲ್ ನಂಬರ್ ಹೇಳಬೇಕಂತ ಹೇಳಿದ್ರೆ ನಮಗಿದು ಎಲೈಟ್, ಅಗಾರದವ್ರದ್ದು ಎಲೈಟ್ ಹೈ ಪ್ರೆಷರ್ ವಾಷರ್ ಅಂತ ಹೇಳುವಂಥ. ಅಗಾರದವ್ರದ್ದು ಬೇರೆ ಬೇರೆ ಬ್ರ್ಯಾಂಡ್ ಇದು ಮಾಡೆಲ್ಸ್ ಬರ್ತಾ ಇದೆ. ಅದರಲ್ಲಿ ಸುಪ್ರೀಮ್ ಇದೆ, ಎಲೈಟ್ ಇದೆ, ಇನ್ನು ಕಡಿಮೆ ಬಜೆಟಿಗೆ ಕೂಡ ಇದೆ. ಆದರೆ ಇದು ನಾನು 240 ಬಾರ್ ಪ್ರೆಷರ್ ಇರುವಂತಹ ಒಂದು ವಾಷರನ್ನು ಪರ್ಚೇಸ್ ಮಾಡಿರುವಂಥದ್ದು. ಇವತ್ತು ಇನ್ನು ನೆಕ್ಸ್ಟ್ ನಾವು ಇದನ್ನು ಟೆಸ್ಟ್ ಮಾಡೋಣ. ಯಾವ ರೀತಿ ಪ್ರೆಷರ್ ಇದೆ, ಎಷ್ಟು ಕ್ಲೀನ್ ಆಗುತ್ತೆ ಎಲ್ಲ ಇದರಲ್ಲೇ ನೋಡ್ಕೊಂಡು ಹೋಗೋಣ. ನಾನು ಈ ಒಂದು ಮೋಟ್ರನ್ನು ಇವಾಗ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿಬಿಟ್ಟು ಅಂದರೆ ಇದನ್ನು ನಾನು ವಾಟರ್ ಟ್ಯಾಪಿಗೆ ಕನೆಕ್ಟ್ ಮಾಡಿರುವಂಥದ್ದು. ಇದು ಅದನ್ನು ಇನ್ಲೆಟನ್ನು. ಇನ್ನು ಔಟ್ಲೆಟಲ್ಲಿ ಯಾವ ರೀತಿ ಪ್ರೆಷರಲ್ಲಿ ನೀರು ಬರುತ್ತೆ ಅಂತ ಹೇಳೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ನಾನು ಈ ಒಂದು ವೀಲ್ಗೆ ಫಸ್ಟ್ ಹಿಡಿಯುವಂಥದ್ದು. ಆನಂತರ ನಮ್ಮ ಏನು ವೀಲ್ ಕ್ಯಾಪ್ ಇದೆ, ವೀಲ್ ಕ್ಯಾಪಿಗೆ ಆನಂತರ ಬಾಡಿಯಲ್ಲಿರುವಂತಹ ಸ್ವಲ್ಪ ಮಣ್ಣನ್ನು ನಾನು ತೆಗೆಯುವಂಥದ್ದು. ಜೊತೆಗೆ ಫ್ಲೋರಲ್ಲಿರುವಂತಹ ಸ್ವಲ್ಪ ಈ ಒಂದು ಮಳೆಗಾಲದಲ್ಲಿ ಹಿಡಿದಿರುವಂತಹ ಪಾಚಿ ಏನಿದೆ ಇದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಆಗುತ್ತೆ ಅಂತ ಇದರಲ್ಲಿ ನಾನು ಟೆಸ್ಟ್ ಮಾಡ್ತಾ ಹೋಗ್ತೀನಿ. ಒಂದು 3 ಟೈಪಲ್ಲಿ ಅಂದರೆ ಇದು ನಮಗೆ ವೈಡ್ ಆಗಿ ಬರುವಂತಹ ಒಂದು ಇದು. ಇನ್ನು ಪ್ರೆಷರ್ ಆದರೆ ಪ್ರೆಷರಲ್ಲಿ ಬರುವಂಥದ್ದು. ಇನ್ನು ಈ ಒಂದು ಪಾಚಿ ಇದಕ್ಕೆ ಬರ್ಬೇಕಂದ್ರೆ ಇದು ಫ್ಲೋರ್ ಕ್ಲೀನ್ ಆಗುತ್ತೆ ಅಂತ ಹೇಳೋದು. ಇಂದ ನಾನು ವಾಟರ್ ಟ್ಯಾಪಿಗೆ ಕನೆಕ್ಟ್ ಮಾಡಿರೋ ಕಾರಣ ನೀರು ಪ್ರೆಷರ್ ಅಲ್ಲಿ ಅಂದರೆ ಟ್ಯಾಪಲ್ಲಿ ಬರುವಂತಹ ನೀರಿನ ಪ್ರೆಷರ್ ಕಡಿಮೆ ಇರುತ್ತಲ್ಲ, ನೀರು ಅದಕ್ಕಿಂತ ಬಕೆಟಿಗೆ ಇಲ್ಲಾಂದ್ರೆ ಒಂದು ಡ್ರಮ್ಮಿಗೆ ಹಾಕಿದ್ರೆ ಅದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬರುತ್ತೆ. ಆವಾಗ ನಮಗೆ ಆದಷ್ಟು ಕ್ಲೀನ್ ಮಾಡ್ಬೋದು. ಇಲ್ಲಾಂದರೆ ಪ್ರೆಷರ್ ಕೂಡ ನೀರು ಜಾಸ್ತಿ ಬಂದ ಕೂಡಲೇ ನಮಗೆ ಕ್ಲೀನಿಂಗ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ನೋಡಿ ಹಿಡಿದುಕೊಂಡು ಆ ಒಂದು ಫೀಲ್ ಬರ್ತಾ ಇದೆ. ಅದು ಒಂದ್ಸಲ ಸ್ಪೀಡ್ ಬರುವಂಥ ನೀರು, ಇನ್ನೊಂದ್ಸಲ ಸ್ಲೋ ಬರೋದು. ಇದು ನಾವು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ನಾವು ಕ್ಲೀನ್ ಮಾಡ್ಬೇಕಂದ್ರೆ ಬ್ರಷ್ ಬ್ರಷನ್ನು ಅಷ್ಟು ಫೋರ್ಸ್ ಹಾಕಿ ನಮ್ಮ ಇರುವಂತಹ ಶಕ್ತಿ ಹಾಕಿ ನಾವು ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಬಟ್ ಇದನ್ನ ಹಿಡಿದ್ರೆ ಒಂದು ಬ್ಲಾಕ್ ಕೂಡ ಕ್ಲಿಯರ್ ಆಗಿ
ಅದೇನು ಮಳೆಗಾಲದಲ್ಲಿ ಪಾಚಿ ಹಿಡಿಯುವಂಥದ್ದು ಅದೆಲ್ಲ ಕ್ಲೀನ್ ಆಗುತ್ತೆ ನೋಡಿ. ಪ್ರೆಷರ್ ಅಂತೂ ಹೈ ಪ್ರೆಷರೇ ಇದೆ ಇದರಲ್ಲಿ. ನೀವೇನಾದರೂ ಈ ರೀತಿಯ ಪ್ರೆಷರ್ ವಾಷರನ್ನು ಯೂಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಯಾವ ಬ್ರ್ಯಾಂಡ್ ಇದನ್ನು ಯೂಸ್ ಮಾಡ್ತಾ ಇದ್ದೀರಿ? ಪ್ರೆಷರ್ ಹೇಗಿದೆ? ಮನೆಯಲ್ಲಿ ಇಂಥ ಒಂದು ವಾಷರ್ ಇದ್ದರೆ ಏನಾದರೂ ವರ್ತ್ ಅಂತ ನಿಮಗೆ ಅನಿಸಿದೆಯಾ? ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.